ಬಾಗಲಕೋಟೆಯಲ್ಲಿ ನಡೆಯಲಿರುವ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಅವರ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬಾಗಲಕೋಟೆಯಲ್ಲಿ ಚರಂತಿಮಠ ಅವರು ಜನಪ್ರಿಯ ನಾಯಕರಾಗಿದ್ದಾರೆ ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ಹೀಗಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಉತ್ತಮ ವಾತಾವರಣವಿದೆ ಮತ್ತು 100ಕ್ಕೆ 100 ವಿಶ್ವಾಸವಿದೆ. ಚರಂತಿಮಠ ಅವರು ಖಂಡಿತ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚರಂತಿಮಠ ಅವರೊಂದಿಗೆ ತಾನು ಚರಂತಿಮಠ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ದೇವೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಸದನದಲ್ಲಿ ತಮ್ಮ ತಂಟೆಗೆ ಬಂದವರನ್ನ ನೀರು ಕುಡಿಸುತ್ತೇನೆ ಎಂದು ಹೇಳಿರುವುದನ್ನ ಪ್ರಶ್ನಿಸಿದರು. ನೀವು ಡಿಕೆ ಶಿವಕುಮಾರ್ ಅವರಿಗೂ ನೀರು ಕುಡಿಸುವ ಕೆಲಸ ಮಾಡಿದ್ದೀರಿ. ರಾಜ್ಯದ ಜನರು ನಿಮ್ಮನ್ನ ನಂಬಿ, ನಿಮ್ಮ ಗ್ಯಾರಂಟಿಗಳನ್ನ ನಂಬಿ 140 ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟರು. ಆದರೆ ಗೆದ್ದ ನಂತರ ಜನರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಕಳೆದ 2-3 ವರ್ಷಗಳಲ್ಲಿ ಕಡಿದು ಹಾಕಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರ ಮುಂದೆ ನೀವು ಉತ್ತರಿಸಬೇಕಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನಸಭೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವ ಬಗ್ಗೆ ಚರ್ಚೆ ನಡೆದಿದ್ದು, 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ 130 ಸ್ಥಾನಗಳನ್ನು ಗೆದ್ದಿದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ರಾಹುಲ್ ಗಾಂಧಿಗೆ ತಿಳಿಸಬೇಕು ಎಂದು ಶ್ರೀರಾಮುಲು ಹೇಳಿದ್ದಾರೆ. ರಾಹುಲ್ ಗಾಂಧಿ ಸಣ್ಣ ಹುಡುಗನಂತೆ ಹಠ ಹಿಡಿದಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಬೇಕು. ನಾವು ಇವಿಎಂ ಮೂಲಕವೇ 130 ಸ್ಥಾನಗಳನ್ನ ಗೆದ್ದಿದ್ದೇವೆ ಎಂದು ತಿಳಿಸಬೇಕು ಎಂದು ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ಬುದ್ಧಿ ಕಡಿಮೆ ಇದೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ರಾಹುಲ್ ಗಾಂಧಿಗೆ ಒಂದು ರೀತಿ ಹುಡುಗಾಟಿಕೆ ಇದೆ. ಇವಿಎಂನಿಂದ ಚುನಾವಣೆ ನಡೆಸಿದರೆ ನಮಗೆ ನಷ್ಟವಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ಇವಿಎಂ ಮೂಲಕವೇ 130 ಸ್ಥಾನಗಳನ್ನ ಗೆದ್ದಿದ್ದಾರೆ ಎಂದು ಹೇಳಿದ್ದಾರೆ. ಇದಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಶಾಸಕ ಮುನಿರತ್ನ ಅವರ ನಡುವಿನ ಮಾತಿನ ಚಕಮಕಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು, ಅವರದ್ದು ಹಳೆಯ ಚಾಳಿ, ಅವರು ಡಾನ್ ಶಿಷ್ಯಂದ್ರು, ಅವರು ಬಂದ ಸಂಪ್ರದಾಯದಂತೆ ಸದನದಲ್ಲಿ ಮಾತನಾಡುತ್ತಾರೆ ಎಂದಿದ್ದಾರೆ. ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ 5 ದಿನ ಪ್ರಚಾರ ಮಾಡಲಿದ್ದಾರೆ ಎಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು, ಬಾದಾಮಿಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಗೆದ್ದು ಏನು ಮಾಡಿದ್ದಾರೆ ಎಂದು ಗೊತ್ತು. 2.5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆಂದು ಗೊತ್ತಿದೆ. ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂದು ಜನರು ಮತ ನೀಡುವ ಕೆಲಸ ಮಾಡುತ್ತಾರೆ. ಇದು ಜನರಿಗೆ ಒಂದು ಅವಕಾಶ, ಬಿಜೆಪಿ ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬಿಲ್ ಪಾಸ್ ಮಾಡಂತ ಕೆಲಸ ಕೂಡ ಮಾಡಿದ್ರಿ. ಬ್ಯಾಲೆಟ್ ಪೇಪರ್ ಬೇಡ, ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಇವತ್ತು ಚುನಾವಣೆ ನಡೆಸಬೇಕು ಅಂದೇಳಿ ಇವಿಎಂ ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದಿರಿ. ಬಹುಶಃ 2023ರಲ್ಲಿ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ ಇವಿಎಂ ಮೂಲಕನೇ 130 ಸ್ಥಾನಗಳು ಬಂದಿರೋದು ಅಂದೇಳಿ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗನ್ನ ತಿಳಿಸ್ಬೇಕಾಗಿ, ಆತ ಹುಡುಗಿದ್ದಾನೆ, ಸಣ್ಣ ಹುಡುಗ ಯಾವ ರೀತಿಯಲ್ಲಿ ಇರ್ತಾನೆ ರಾಹುಲ್ ಗಾಂಧಿ, ಹಠ ಹಿಡ್ಕೊಂಡ್ರೆ ಹಿಂಗೆ ಆಗಬೇಕು, ಇವಿಎಂ ಮೂಲಕ ಬೇಡ, ಪೇಪರ್ ಮೂಲಕನೇ ಆಗಬೇಕು, ಹಿಂಗೆ ಹೇಳಿ ಸಣ್ಣ ಮಗು ಥರ ಹಠ ಮಾಡಕ್ಕೆ ಹೊಂಟಿದ್ದಾರೆ. ಅವ್ರು ಸಿದ್ದರಾಮಯ್ಯರು ಅವ್ರು ರಾಹುಲ್ ಗಾಂಧಿ ಅವ್ರು ಬುದ್ಧಿ ಹೇಳಬೇಕಾಗಿದೆ. ನಾವು ಇವಿಎಂ ಮೂಲಕನೇ 130 ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳು ಗೆದ್ದೀವಿ ಅನ್ನೋಂಥ ಒಂದು ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಈ ಬಾದಾಮಿ ಮತ್ತು ನಮ್ಮ ದಾವಣಗೆರೆಯ ಚುನಾವಣೆಯಲ್ಲಿ ನಮ್ಮ 2 ಅಭ್ಯರ್ಥಿ ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಶ್ರೀನಿವಾಸ್ ದಾಸಕೇರಪ್ಪ ಅವರು, ನಂತರ ಚರಂತಿಮಠ ಅವರು, ಇಲ್ಲಿ 2 ಭಾರತೀಯ ಜನತಾ ಪಾರ್ಟಿ. ಒಂದು ಕಡೆ ನೀವೆಲ್ಲರೂ ಕೂಡ ನಿನ್ನೆ ಬಿಲ್ ಪಾಸ್ ಮಾಡೋಂಥ ಕೆಲಸ ಕೂಡ ಮಾಡಿದ್ರಿ. ಬ್ಯಾಲೆಟ್ ಪೇಪರ್ ಬೇಡ, ಇವತ್ತು ಬಹುಶಃ ಅವರು ಹುಡುಗಾಟಿಗೆ ಇದ್ದಂಗೆ. ಯಾಕಂದರೆ ಒಂದು ಸಾರಿ ಇವಿಎಂ ಮೂಲಕ ಚುನಾವಣೆ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೇಳೋದ್ ಮೂಲಕ ಸಿದ್ದರಾಮಯ್ಯರು ಇವಿಎಂ ಮೂಲಕನೇ 130